ಸ್ನೇಹಿತರೆ, ಕೇವಲ ಕೆಲವೇ ದಿನಗಳ ಹಿಂದೆ ಇಡೀ ಪ್ರಪಂಚ ಅಪ್ಪ 3ನೇ ಮಹಾಯುದ್ಧ ಕೊನೆಗೂ ನಿಂತೋಯ್ತು ಅಂತ ನಿರಾಳವಾಗಿ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟಿತ್ತು. ಆದರೆ ನಾವೆಲ್ಲರೂ ಎಷ್ಟೊಂದು ದೊಡ್ಡ ಭ್ರಮೆಯಲ್ಲಿದ್ವಿ ಗೊತ್ತಾ? ಯಾವ ಶಾಂತಿ ಒಪ್ಪಂದ ಈ ಜಗತ್ತನ್ನ ಉಳಿಸುತ್ತೆ ಅಂತ ನಾವೆಲ್ಲ ಅಂದುಕೊಂಡಿದ್ವೋ ಅದೇ ಒಪ್ಪಂದ ಈಗ ಒಂದು ಆಟಮ್ ಬಾಂಬ್ ತರ ಸಿಡಿದು ಚೂರು ಚೂರಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆಂಡಾಮಂಡಲವಾಗಿ ಓಪನ್ ಆಗಿಯೇ ಗುಡುಗಿದ್ದಾರೆ. ನೀವು ನಮಗೆ ಒಂದು ಪೆಟ್ ಕೊಟ್ಟರೆ ನಾವು ನಿಮಗೆ 10 ಪಟ್ಟು ಜಾಸ್ತಿ ರಿಟರ್ನ್ ಗಿಫ್ಟ್ ಕೊಡ್ತೀವಿ ಅಂತ ವಿಡಿಯೋ ಸಮೇತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ನಡು ಸಮುದ್ರದಲ್ಲಿ ಬರೋಬ್ಬರಿ 63 ಮಿಲಿಯನ್ ಬ್ಯಾರಲ್ ತೈಲ ತುಂಬಿರುವ ಹಡಗುಗಳು ಮುಂದೇನು ಮಾಡಬೇಕು ಅಂತ ಗೊತ್ತಾಗದೆ ಅನಾಥವಾಗಿ ನಿಂತಿವೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆಕಾಶದಿಂದ ಬೆಂಕಿ ಮಳೆ ಸುರಿಬಹುದು. ಯಾಕಂದ್ರೆ ಇರಾನ್ನ ಸಾಮಾನ್ಯ ಜನರ ಕುಡಿಯುವ ನೀರಿನ ಪ್ಲಾಂಟ್ ಮತ್ತು ಕರೆಂಟ್ ಉತ್ಪಾದನಾ ಕೇಂದ್ರಗಳನ್ನೇ ಧ್ವಂಸ ಮಾಡ್ತೀವಿ ಅಂತ ಅಮೆರಿಕ ತೊಡೆ ತಟ್ಟಿದೆ. ಒಂದೇ ರಾತ್ರಿಗೆ ಇಡೀ ಮಿಡಲ್ ಈಸ್ಟ್ನ ಚಿತ್ರಣವೇ ಬದಲಾಗೋಗಿದೆ. ಹಾಗಾದ್ರೆ ಏನಿದು ಹೈ ಡ್ರಾಮಾ? ಆ 60 ದಿನಗಳ ಶಾಂತಿ ಒಪ್ಪಂದ ದಿಢೀರಂತ ಮುರಿದು ಬಿದ್ದಿದ್ಯಾಕೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಅಸಲಿ ಕಥೆಯನ್ನ ಬಿಡಿಸಿ ಹೇಳ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಈ ಬೆಂಕಿಯ ಕಿಡಿ ಶುರುವಾಗಿದ್ದು ನಿನ್ನೆ ಮೊನ್ನೆಯಲ್ಲ. ನಾವು ಸ್ವಲ್ಪ ಹಿಂದೆ ಹೋಗಬೇಕು. ಫೆಬ್ರವರಿ 28ರಂದು ಒಂದು ದೊಡ್ಡ ಘಟನೆ ನಡೆಯುತ್ತೆ. ಇರಾನ್ನ ಮಾಜಿ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರ ಹತ್ಯೆಯಾಗುತ್ತೆ. ಅಲ್ಲಿಂದ ಈ ಯುದ್ಧ ಭುಗಿಲೇಳುತ್ತೆ. ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಇರಾನ್ ಮೇಲೆ ಡ್ರೋನ್ ಅಟ್ಯಾಕ್, ಮಿಸೈಲ್ ಅಟ್ಯಾಕ್ ಅಂತ ನಾನಾ ರೀತಿಯ ದಾಳಿಗಳನ್ನು ಮಾಡಿದ್ವು. 3-4 ತಿಂಗಳುಗಳ ಕಾಲ ಇಡೀ ಮಿಡ್ಲ್ ಈಸ್ಟ್ ರಕ್ತದೋಕುಳಿಯಲ್ಲಿ ಮುಳುಗಿತ್ತು. ಆಗ ಅಮೆರಿಕ ಮೇಲೂ ಪ್ರೆಷರ್ ಬಿತ್ತು. ಇರಾನ್ಗೂ ಸುಸ್ತಾಯಿತು. ಹೇಗಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಕೇವಲ 60 ದಿನಗಳ ಮಟ್ಟಿಗೆ ಒಂದು MOU ಅಂದರೆ ತಾತ್ಕಾಲಿಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಆದರೆ ಇಂಥದ್ದೊಂದು ಒಪ್ಪಂದಕ್ಕೆ ಸಹಿ ಹಾಕಿ ತುಂಬಾ ದಿನ ಏನೂ ಆಗಿಲ್ಲ. ಅಷ್ಟರಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಿಢೀರಂತ ಈ ಒಪ್ಪಂದ ಮುಗ್ದೋಯ್ತು, ಇಟ್ಸ್ ಓವರ್ ಅಂತ ಘೋಷಣೆ ಮಾಡ್ತಾರೆ. ಯಾಕೆ, ಏನಾಯ್ತು ಇದ್ದಕ್ಕಿದ್ದಂತೆ? ಕಾರಣ ಸ್ಟ್ರೈಟ್ ಆಫ್ ಹರ್ಮುಜ್ ಅನ್ನುವ ಜಾಗ. ಇದು ಜಗತ್ತಿನ ಅತಿ ಮುಖ್ಯವಾದ ಸಮುದ್ರ ಮಾರ್ಗ. ಈ ಮಾರ್ಗದಲ್ಲಿ ಹೋಗ್ತಾ ಇದ್ದ 3 ತೈಲ ಹಡಗುಗಳ ಮೇಲೆ ಭೀಕರ ದಾಳಿ ನಡೆಯುತ್ತೆ. ಅಮೆರಿಕ ನೇರವಾಗಿ ಬೆರಳು ಮಾಡಿದ್ದು ಇರಾನ್ ಕಡೆಗೆ. ಇದನ್ನ ಮಾಡಿದ್ದು ಇರಾನ್ ನಮ್ಮ ಹಡಗುಗಳ ಓಡಾಟಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತ ಅಮೆರಿಕ ಆರೋಪ ಮಾಡುತ್ತೆ. ಆದರೆ ಇರಾನ್ ಏನಂತ ಗೊತ್ತಾ? ನಾವು ಮಾಡಿಲ್ಲಪ್ಪ, ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತೆ. ಆದರೆ ಅಮೆರಿಕ ಸುಮ್ಮನೆ ಕೂರುತ್ತಾ? ಟ್ರಂಪ್ ರಕ್ತ ಕುದಿಯೋದಕ್ಕೆ ಶುರುವಾಯಿತು. ಅವರು ಏರ್ಫೋರ್ಸ್ 1 ವಿಮಾನದಲ್ಲಿ ಕೂತು ರಿಪೋರ್ಟರ್ಸ್ ಜೊತೆ ಮಾತನಾಡ್ತಾ ಇರಾನ್ ಅವರು ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಭಿಕ್ಷೆ ಬೇಡ್ತಿದ್ರು. ಆದರೆ ಅವರು ಹುಚ್ಚರು, ಆ ಒಪ್ಪಂದವನ್ನ ಗೌರವಿಸುವ ಯೋಗ್ಯತೆ ಅವರಿಗಿಲ್ಲ ಅನ್ನುವ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಬಾಯಲ್ಲಿ ಹೇಳಿದ್ದಲ್ಲ, ಅಮೆರಿಕ ತನ್ನ ಫೈಟರ್ ಜೆಟ್ಗಳನ್ನು ಇರಾನ್ ಕಡೆ ನುಗ್ಗಿಸಿಯೇ ಬಿಡ್ತು. ಇರಾನ್ ಶಹರ್ ಅನ್ನುವ ಏರ್ಬೇಸ್ ಮೇಲೆ ಅಮೆರಿಕದ ಸೇನೆ ಬಾಂಬ್ ಮಳೆಯನ್ನೇ ಸುರಿಸಿದೆ. ಈ ಜಾಗವನ್ನ ಇರಾನ್ನ ಕಮಾಂಡೋಗಳಾದ IRGC ಅವರು ಬಳಸ್ತಾ ಇದ್ರು. ಇಷ್ಟೇ ಅಲ್ಲ ಸ್ನೇಹಿತರೆ, ಇರಾನ್ನ ದಕ್ಷಿಣ ಕರಾವಳಿಯ ಉದ್ದಕ್ಕೂ ಸ್ಫೋಟಗಳಾಗಿವೆ. ಬಂದರ್ ಅಬ್ಬಾಸ್, ಚಾಬಾರ್, ಕೊನಾರಾಕ್, ಸಿರಿಕ್ ಎಲ್ಲ ಕಡೆ ಬೆಂಕಿಯ ಉಂಡೆಗಳು. ಅದರಲ್ಲೂ ಅತಿ ಮುಖ್ಯವಾಗಿ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ ಇರುವಂತಹ ಬುಷೆಹರ್ ಮೇಲೂ ಅಮೆರಿಕ ಕಣ್ಣಿಟ್ಟಿದೆ. ಈ ಮಧ್ಯೆ ಒಂದು ವಿಡಿಯೋವನ್ನ ಶೇರ್ ಮಾಡಿದ ಟ್ರಂಪ್, ನಮ್ಮ ಮಿಲಿಟರಿ ಇರಾನ್ ಮಾಡುವ ದಾಳಿಗಿಂತ 20 ಪಟ್ಟು ಹೆಚ್ಚು ಕಠಿಣವಾಗಿ ಹೊಡೆಯುತ್ತೆ ಅಂತ ಹೇಳಿಬಿಟ್ಟಿದ್ದಾರೆ. ನೀವು ಅಂದ್ಕೊಳ್ಬಹುದು ಇರಾನ್ ಸುಮ್ಮನೆ ಪೆಟ್ಟು ತಿಂದ್ಕೊಂಡು ಕೂತಿದೆ ಅಂತ. ಖಂಡಿತ ಇಲ್ಲ. ಅಮೆರಿಕ ದಾಳಿ ಮಾಡಿದ ತಕ್ಷಣ ಇರಾನ್ ಕೂಡ ತನ್ನ ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಹೊರತೆಗೆದಿದೆ. ಅದು ಟಾರ್ಗೆಟ್ ಮಾಡಿದ್ದು ಯಾರನ್ನ ಗೊತ್ತಾ? ಮಿಡ್ಲ್ ಈಸ್ಟ್ನಲ್ಲಿರುವ ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಬಹರೇನ್, ಕುವೈತ್ ಮತ್ತು ಕತಾರ್ ಮೇಲೆ. ಕುವೈತ್ನ ಮಿಲಿಟರಿ ಈಗ ತಮಗೆ ಅಪ್ಪಳಿಸ್ತಾ ಇರುವ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸುವ ಕೆಲಸ ಮಾಡ್ತಿದೆ. ಟ್ರಂಪ್ ಕೊಟ್ಟಿರುವ ವಾರ್ನಿಂಗ್ ಕೇಳಿದರೆ ಇಡೀ ಜಗತ್ತು ಬೆಚ್ಚಿ ಬೀಳಬೇಕು. ನಾವು ಬರೀ ಮಿಲಿಟರಿ ಬೇಸ್ಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಲ್ಲ, ಇರಾನ್ನ ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕರೆಂಟ್ ಉತ್ಪಾದನೆ ಮಾಡುವ ಪ್ಲಾಂಟ್ಗಳು, ನೀರು ಶುದ್ಧೀಕರಣ ಮಾಡುವ ಪ್ಲಾಂಟ್ಗಳು ಮತ್ತು ಕಾರ್ಗ್ ಐಲ್ಯಾಂಡ್ ಅನ್ನುವ ತೈಲ ಉತ್ಪಾದನಾ ಕೇಂದ್ರದ ಮೇಲೂ ದಾಳಿ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯೋಚನೆ ಮಾಡಿ ಸ್ನೇಹಿತರೆ, ಇದುವರೆಗೂ ಬರೀ ಮಿಲಿಟರಿ ಮೇಲೆ ದಾಳಿ ಆಗ್ತಿತ್ತು. ಈಗ ಸಾಮಾನ್ಯ ಜನರಿಗೆ ಬೇಕಾದ ಕರೆಂಟ್, ನೀರಿನ ಪ್ಲಾಂಟ್ಗಳ ಮೇಲೆ ಬಾಂಬ್ ಹಾಕಿದ್ರೆ ಏನಾಗಬಹುದು? ಲಕ್ಷಾಂತರ ಮುಗ್ಧ ಜನರ ಪ್ರಾಣ ಹೋಗುತ್ತೆ. ಇನ್ನೊಂದು ದೊಡ್ಡ ಶಾಕ್ ಏನಪ್ಪಾ ಅಂದ್ರೆ, ಈ 60 ದಿನಗಳ ಒಪ್ಪಂದ ಆದಾಗ ಇರಾನ್ ಮೇಲಿದ್ದ ಸ್ವಲ್ಪ ನಿರ್ಬಂಧಗಳನ್ನ ಅಮೆರಿಕ ತೆಗೆದಿತ್ತು. ಅಬ್ಬಾ, ನಮಗೂ ಆಯಿಲ್ ಮಾರೋದಕ್ಕೆ ಚಾನ್ಸ್ ಸಿಕ್ತು ಅಂತ ಇರಾನ್ ತನ್ನ ಹಡಗುಗಳಲ್ಲಿ ಬರೋಬ್ಬರಿ 63 ಮಿಲಿಯನ್ ಬ್ಯಾರಲ್ಸ್ ಆಯಿಲ್ ಅನ್ನ ತುಂಬಿ ಸಮುದ್ರಕ್ಕೆ ಇಳಿಸಿತ್ತು. ಭಾರತದಂತಹ ದೇಶಗಳು ಈ ಅಗ್ಗದ ಆಯಿಲ್ ಅನ್ನ ಕೊಂಡ್ಕೊಳ್ಳೋದಕ್ಕೆ ರೆಡಿ ಇದ್ವು.
ಆದರೆ ದಿಢೀರಂತ ಟ್ರಂಪ್ ಒಪ್ಪಂದ ಮುರಿದು ವಾಪಸ್ ನಿರ್ಬಂಧ ಹೇರಿದ್ದಾರೆ. ಈಗ ಆ 63 ಮಿಲಿಯನ್ ಬ್ಯಾರಲ್ ಆಯಿಲ್ ನಡು ಸಮುದ್ರದಲ್ಲಿ ಅನಾಥವಾಗಿ ನಿಂತಿದೆ. ಯಾರು ಅದನ್ನ ಕೊಂಡುಕೊಳ್ಳುವಂತಿಲ್ಲ. ಕೊಂಡ್ಕೊಂಡ್ರೆ ಅವರ ಮೇಲೂ ಅಮೆರಿಕ ನಿರ್ಬಂಧ ಹಾಕುತ್ತೆ. ಇದರ ಎಫೆಕ್ಟ್ ಏನಾಯಿತು ಗೊತ್ತಾ? ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ $70ಗಿಂತ ಕೆಳಗಿದ್ದ ಆಯಿಲ್ ಬೆಲೆ ಒಂದೇ ರಾತ್ರಿಗೆ $80 ದಾಟಿದೆ. ಬರೋಬ್ಬರಿ 8% ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ರೇಟ್ ಹೆಚ್ಚಾದರೆ ಪ್ರಪಂಚದಾದ್ಯಂತ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ಈಗ ಪ್ರಶ್ನೆ ಬರೋದು, ಈ ಒಪ್ಪಂದ ಯಾಕೆ ಹೀಗೆ ನಡು ನೀರಿನಲ್ಲಿ ಮುಳುಗೋಯ್ತು? ಇದನ್ನ ಎಕ್ಸ್ಪರ್ಟ್ಗಳು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಅವ್ರು ಹೇಳುವ ಪ್ರಕಾರ ಈ ಒಪ್ಪಂದ ಮಾಡಿಕೊಳ್ಳುವಾಗಲೇ ಇದು ಫೇಲ್ ಆಗುತ್ತೆ ಅಂತ ಬರೆದಿಡ್ಲಾಗಿತ್ತು. ಯಾಕೊತ್ತಾ? 3 ಮುಖ್ಯ ಕಾರಣಗಳಿವೆ. ಒಂದನೇದು, ಇದು ಪಕ್ಕಾ ಪೀಸ್ ಟ್ರೀಟಿ ಆಗಿರಲಿಲ್ಲ. ಸುಮ್ಮನೆ ನೀನು ಗುಂಡು ಹಾರಿಸಬೇಡ, ನಾನು ಹಾರಿಸಲ್ಲ ಅನ್ನುವ ತಾತ್ಕಾಲಿಕ ಮಾತುಕತೆಯಾಗಿತ್ತು. ಇದರಲ್ಲಿ ಬಾರ್ಡರ್ ಬಗ್ಗೆ, ಕೈದಿಗಳ ಬಗ್ಗೆ ಯಾವ ಸ್ಪಷ್ಟತೆಯೂ ಇರಲಿಲ್ಲ. ಎರಡನೇದು, ಫುಟ್ಬಾಲ್ ಮ್ಯಾಚ್ನಲ್ಲಿ ರೆಫ್ರಿ ಇರ್ತಾರಲ್ಲ, ಯಾರು ಫೌಲ್ ಮಾಡಿದ್ರು ಅಂತ ಹೇಳೋದಕ್ಕೆ, ಆದರೆ ಇಲ್ಲಿ ಯಾವ ರೆಫ್ರಿನೂ ಇರಲಿಲ್ಲ. ಯುನೈಟೆಡ್ ನೇಷನ್ನಂತಹ 3ನೇ ವ್ಯಕ್ತಿ ಇಲ್ಲಿ ಇರಲೇ ಇಲ್ಲ. ಅಮೆರಿಕ ಇರಾನ್ ಮೇಲೆ ಗೂಬೆ ಕೂರಿಸುತ್ತೆ, ಇರಾನ್ ಅಮೆರಿಕದ ಮೇಲೆ ಗೂಬೆ ಕೂರಿಸುತ್ತೆ. ಯಾರು ಸರಿ ಯಾರು ತಪ್ಪು ಅಂತ ಹೇಳೋರು ಯಾರು? ಮೂರನೇದು ಮತ್ತು ಅತಿ ದೊಡ್ಡ ಕಾರಣ, ನ್ಯೂಕ್ಲಿಯರ್ ಟೆನ್ಷನ್. ಅಮೆರಿಕ ಹೇಳುತ್ತೆ, ನೀವು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಬೇಡಿ, ನ್ಯೂಕ್ಲಿಯರ್ ಬಾಂಬ್ ರೆಡಿ ಮಾಡ್ತೀರಾ ಅಂತ. ಆದರೆ ಇರಾನ್ ಹೇಳುತ್ತೆ, ನಾವು ಶಾಂತಿಗಾಗಿ, ಕರೆಂಟ್ಗಾಗಿ ನ್ಯೂಕ್ಲಿಯರ್ ಬಳಸ್ತೀವಿ ಅಂತ. ಈ ಜಗಳಕ್ಕೆ ಯಾವತ್ತೂ ಪರಿಹಾರ ಸಿಕ್ಕಿಲ್ಲ. ಮತ್ತು ಇರಾನ್ನ ಜನರಿಗೂ ಈ ಒಪ್ಪಂದ ಇಷ್ಟ ಇರಲಿಲ್ಲ. ಯಾಕಂದ್ರೆ ಯುದ್ಧ ನಿಂತರೂ ಅಮೆರಿಕ ಬ್ಯಾಂಕಿಂಗ್ ಮತ್ತು ಶಿಪ್ಪಿಂಗ್ ಮೇಲಿನ ನಿರ್ಬಂಧಗಳನ್ನ ಪೂರ್ತಿಯಾಗಿ ತೆಗೆದಿರಲಿಲ್ಲ. ಹಾಗಾದ್ರೆ ಮುಂದೇನಾಗುತ್ತೆ? ಮುಂದಿನ ಭವಿಷ್ಯ ಏನು? ಇರಾನ್ನ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಕ್ಚಿ ಟ್ರಂಪ್ಗೆ ನೇರ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ದೇಶದ ಬಗ್ಗೆ ಕೇವಲವಾಗಿ ಮಾತನಾಡಿದ್ರೆ ನಾವು ಸುಮ್ಮನಿರಲ್ಲ, ನಾವು ಬಾಯಲ್ಲಿ ಉತ್ತರ ಕೊಡಲ್ಲ, ಆಕ್ಷನ್ ಅಲ್ಲಿ ತೋರಿಸ್ತೀವಿ, ಭಯವಿಲ್ಲದೆ ಎದುರಿಸ್ತೀವಿ ಅಂತ ಗುಡುಗಿದ್ದಾರೆ. ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್ ಕೂಡ ಎಚ್ಚರಿಕೆ ಕೊಟ್ಟಿದ್ದು, ನಮ್ಮ ಮೇಲೆ ನೀವು ದಾಳಿ ಮಾಡಿದ್ರೆ ನಿಮ್ಮ ಮೇಲೂ ದಾಳಿ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಟ್ರಂಪ್ ಹೇಳಿದ ಹಾಗೆ ಸಿವಿಲಿಯನ್ ಜಾಗಗಳ ಮೇಲೆ ದಾಳಿ ಮಾಡಿದ್ರೆ ಈ ಯುದ್ಧ UAE, ದುಬೈ, ಸೌದಿ ಅರೇಬಿಯಾಕ್ಕೂ ಹಬ್ಬಬಹುದು. ಇಡೀ ಗಲ್ಫ್ ರಾಷ್ಟ್ರಗಳು ಬೆಂಕಿಗೆ ಆಹುತಿಯಾಗಬಹುದು. ಈ ನಡುವೆ ನಿಟ್ಟುಸಿರು ಬಿಡುವ ವಿಚಾರ ಅಂದ್ರೆ, ಟ್ರಂಪ್ ಒಂದ್ ಕಡೆ ಬಾಗಿಲು ಮುಚ್ಚಿದ್ರು, ಅಮೆರಿಕದ ಅಧಿಕಾರಿಗಳು ಇರಾನ್ ಜೊತೆ ಮಾತುಕತೆ ಮುಂದುವರಿಸಬಹುದು ಅಂತ ಹೇಳಿದ್ದಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಅಸಾಧ್ಯವಾದ ಮಾತು. ಸ್ನೇಹಿತರೆ, ಇರಾನ್ನ ಮಾಜಿ ಸುಪ್ರೀಂ ಲೀಡರ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಗುರುವಾರ ನಡೆಯಲಿದೆ. ಒಂದ್ ಕಡೆ ಒಬ್ಬ ನಾಯಕನನ್ನ ಮಣ್ಣು ಮಾಡುವ ಪ್ರಕ್ರಿಯೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಆಕಾಶದಲ್ಲಿ ಫೈಟರ್ ಜೆಟ್ಗಳು ಬೆಂಕಿ ಉಗುಳ್ತಾ ಇವೆ. ಅಮೆರಿಕ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಹೆಸರಿನಲ್ಲಿ ಜಾಗತಿಕ ಸಮುದ್ರ ಮಾರ್ಗಗಳನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇರಾನ್ ಈ ಹರ್ಮುಜ್ ಜಲಸಂಧಿ ನಮ್ಗೆ ಸೇರಿದ್ದು, ಇಲ್ಲಿ ನಮ್ಮದೇ ದರ್ಬಾರು ಅಂತಿದೆ. ಒಂದು ಸಣ್ಣ ಕಿಡಿ, ಕೇವಲ ಒಂದು ಸಣ್ಣ ಮಿಸೈಲ್ ದಿಕ್ಕು ತಪ್ಪಿದ್ರು ಸಾಕು, ಇಡೀ ಪ್ರಪಂಚ 3ನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗಬೇಕಾಗುತ್ತೆ. 63 ಮಿಲಿಯನ್ ಬ್ಯಾರಲ್ ಆಯಿಲ್ನ ಭವಿಷ್ಯ ಏನಾಗುತ್ತೆ? ಗಲ್ಫ್ ದೇಶಗಳಲ್ಲಿರುವ ಲಕ್ಷಾಂತರ ಭಾರತೀಯರ ಪಾಡೇನು? ಎಲ್ಲವೂ ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ನಿಮ್ಮ ಪ್ರಕಾರ ಈ ಕದನ ಎಲ್ಲಿ ಹೋಗಿ ನಿಲ್ಲಬಹುದು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.